ಓಂ ನಮಃ ಶಿವಾಯ. ಎಲ್ಲರಿಗೂ ಶುಭ ಹಾರೈಕೆಗಳು. ಕರ್ಕಾಟಕ ರಾಶಿಯ ಜಾತಕದವರೇ, ಮುಂಬರುವ 4 ದಿನಗಳ ಈ ಕಾಲಘಟ್ಟದಲ್ಲಿ, ಅಂದರೆ ಮಾರ್ಚ್ ತಿಂಗಳ 2ನೇ ತಾರೀಖಿನಿಂದ 8ನೇ ತಾರೀಖಿನ ಒಳಗಾಗಿ ನಿಮ್ಮ ಬದುಕಿನ ಪಥವು ಒಂದು ವಿಶಿಷ್ಟವಾದ ತಿರುವು ಪಡೆದುಕೊಳ್ಳಲಿದೆ. ನಿಮ್ಮ ಜೀವನದ ಹಾದಿಯಲ್ಲಿ ಅತ್ಯಂತ ಗಣನೀಯವಾದ ಮತ್ತು ಮಹತ್ತರವಾದ ಬದಲಾವಣೆಗಳು ಸಂಭವಿಸಲಿವೆ. ನೀವು ಅನಿರೀಕ್ಷಿತವಾಗಿ ಅದೃಷ್ಟದ ಮಡಿಲಿಗೆ ಜಾರಲಿದ್ದೀರಿ. ಅಂದರೆ ನರಿಯ ಬಾಲವನ್ನು ತುಳಿದ ವ್ಯಕ್ತಿಯಂತೆ ನೀವು ಅತ್ಯಂತ ಭಾಗ್ಯಶಾಲಿಯಾಗಲಿದ್ದೀರಿ ಮತ್ತು ನಿಮಗೆ ಅಪಾರ ಪ್ರಮಾಣದ ಧನಸಹಾಯ ಅಥವಾ ಸಂಪತ್ತು ಲಭಿಸಲಿದೆ ಎಂದು ಖಂಡಿತವಾಗಿಯೂ ಹೇಳಬಹುದು. ಮತ್ತು ಈ ರಾಶಿಚಕ್ರದ ವಿವರಣೆಯನ್ನು ನೀವು ನಿಜಕ್ಕೂ ಪುಣ್ಯವಂತರಾಗಿದ್ದರೆ ಮಾತ್ರ ಈ ಕ್ಷಣದಲ್ಲಿ ವೀಕ್ಷಿಸಲು ಅಥವಾ ಓದಲು ಸಾಧ್ಯವಾಗುತ್ತದೆ. ನೀವು ಈ ಮಾಹಿತಿಯನ್ನು ಪಡೆಯುತ್ತಿದ್ದೀರಿ ಎಂದರೆ ನೀವು ದೈವಕೃಪೆ ಹೊಂದಿರುವ ಅದೃಷ್ಟವಂತರು ಎಂದೇ ಭಾವಿಸಬಹುದು. ಅಲ್ಲದೆ ನೀವು ಈ ಸಂಪೂರ್ಣ ವಿವರಣೆಯನ್ನು ಅಂತ್ಯದವರೆಗೂ ಗಮನಿಸಿದರೆ ಮಾತ್ರ ಆ ಅಡಗಿರುವ ಅದೃಷ್ಟದ ಗುಟ್ಟು ಏನು ಎಂಬುದು ನಿಮಗೆ ಸ್ಪಷ್ಟವಾಗಿ ಮನವರಿಕೆಯಾಗುತ್ತದೆ. ಆದ್ದರಿಂದ ಈ ಮಾಹಿತಿಯನ್ನು ಎಲ್ಲಿಯೂ ಬಿಡದೆ ಪೂರ್ತಿಯಾಗಿ ನೋಡಿ. ಆಗ ಮಾತ್ರ ಈ ಸಂದರ್ಭದಲ್ಲಿ ನಿಮಗೆ ಯಾವುದು ಹಿತಕರ ಮತ್ತು ಯಾವುದು ಅಹಿತಕರ ಎಂಬುದು ನಿಖರವಾಗಿ ತಿಳಿಯುತ್ತದೆ. ಅದರ ಜೊತೆಗೆ ಈ ವಿಷಯದ ಒಳಗೆ ಹೋಗುವ ಮುನ್ನ ಕಾಮೆಂಟ್ ವಿಭಾಗದಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಬರೆದು ನಿಮ್ಮ ಶ್ರದ್ಧೆಯನ್ನು ಮೆರೆಯಿರಿ. ಮತ್ತು ಈ ರಾಶಿಯ ಜನರಿಗೆ ಕೆಲವು ತೊಡಕುಗಳಿವೆ. ಅಂದರೆ ಅದು ಜನರ ಕೆಟ್ಟ ದೃಷ್ಟಿಯ ನರದಿಷ್ಠಿ ವಿಚಾರವಿರಬಹುದು. ಇವು ನಿಮಗೆ ಸ್ವಲ್ಪ ಕಿರಿಕಿರಿ ಉಂಟುಮಾಡುವ ಮತ್ತು ಆರ್ಥಿಕ ನಷ್ಟಕ್ಕೆ ಹಾದಿ ಮಾಡಿಕೊಡುವ ಸಾಧ್ಯತೆಗಳೂ ಇವೆ. ಅಂತಹ ನಕಾರಾತ್ಮಕ ಶಕ್ತಿಗಳಿಂದ ನೀವು ಹೇಗೆ ಮುಕ್ತಿ ಪಡೆಯಬೇಕು ಎಂಬುದರ ಕುರಿತು ಕೆಲವು ಸುಲಭವಾದ ಪರಿಹಾರಗಳನ್ನು ಸಹ ನಾನು ನಿಮಗೆ ಇಲ್ಲಿ ವಿವರಿಸುತ್ತೇನೆ. ಹೀಗೆ ಮಾಡುವುದರಿಂದ ನೀವು ಆ ಸಂಕಷ್ಟಗಳಿಂದ ಅತಿ ಸುಲಭವಾಗಿ ಹೊರಬರಬಹುದು. ಈ ಕಾರಣಕ್ಕಾಗಿ ಎಲ್ಲಿಯೂ ಗಮನ ಬೇರೆಡೆಗೆ ಹರಿಸದೆ ಈ ಲೇಖನವನ್ನು ಕೊನೆಯವರೆಗೂ ಸಂಪೂರ್ಣವಾಗಿ ಗಮನಿಸಿ. ಅಲ್ಲದೆ ಈ ರಾಶಿಚಕ್ರದ ಜನರ ವಿಷಯಕ್ಕೆ ಬಂದಾಗ ಇವರು ಅತಿ ಹೆಚ್ಚಿನ ಅದೃಷ್ಟವನ್ನು ತಮ್ಮ ಬೆನ್ನಿಗೆ ಅಂಟಿಸಿಕೊಂಡಿದ್ದಾರೆ ಎಂದು ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ನೀವು ಈ ವಿಷಯಗಳನ್ನು ಅತ್ಯಂತ ಏಕಾಂತವಾಗಿ ಅಥವಾ ಒಬ್ಬಂಟಿಯಾಗಿ ಕುಳಿತು ಮಾತ್ರ ಗ್ರಹಿಸಬೇಕು. ಏಕೆಂದರೆ ಯಾರಾದರೂ ನಿಮ್ಮ ಬಗ್ಗೆ ಇರುವ ಕುತೂಹಲಕಾರಿ ಸಂಗತಿಗಳನ್ನು ಅಥವಾ ನಿಮಗೆ ಹಾನಿ ಮಾಡುವ ಗುಪ್ತ ವಿಚಾರಗಳನ್ನು ಆಲಿಸಿದ್ದಾರೆ ಎಂದು ನಿಮಗೆ ಅನಿಸಿದರೆ ಅಂತಹವರು ನಿಮ್ಮನ್ನು ಮತ್ತಷ್ಟು ತಂತ್ರಗಾರಿಕೆಯಿಂದ ಇಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಯಾರಾದರೂ ಏನನ್ನಾದರೂ ಹೇಳಿದಾಗ ಅದೆಲ್ಲವನ್ನೂ ಕುರುಡಾಗಿ ನಂಬಬೇಡಿ ಎಂದು ಹೇಳುವ ಅವಕಾಶವಿರುತ್ತದೆ. ಹಾಗಾಗಿ ನೀವು ಸಮಾಧಾನದಿಂದ ಒಬ್ಬಂಟಿಯಾಗಿರುವಾಗ ಮಾತ್ರ ಈ ಭವಿಷ್ಯವನ್ನು ಆಲಿಸಿ. ಈ ರಾಶಿಯವರು ಕೇವಲ ಅದೃಷ್ಟವಂತರಷ್ಟೇ ಅಲ್ಲ, ಅಪ್ಪಟ ಪರಿಶ್ರಮಿಗಳು ಕೂಡ ಹೌದು. ಇವರು ತಮ್ಮ ಬಾಲ್ಯದ ದಿನಗಳಿಂದಲೂ ಹಲವು ಕಷ್ಟ ಕಾರ್ಪಣ್ಯಗಳನ್ನು ಮತ್ತು ತೊಂದರೆಗಳನ್ನು ದಾಟಿ ಬಂದವರು. ಆದರೆ ಇವರಿಗೆ ದೈವದತ್ತವಾಗಿ ಅಥವಾ ಹಿರಿಯರಿಂದ ಸಾಕಷ್ಟು ಆಸ್ತಿಪಾಸ್ತಿಗಳ ಬೆಂಬಲವೂ ಇರುತ್ತದೆ. ಇವರಿಗೆ ಬಹಳಷ್ಟು ರಿಯಲ್ ಎಸ್ಟೇಟ್ ಅಥವಾ ಜಮೀನು ಇರುತ್ತದೆ. ಅದು ತಂದೆಯ ಕಡೆಯಿಂದ ಬಂದಿರಬಹುದು ಅಥವಾ ತಾಯಿಯ ಕಡೆಯಿಂದ ದೊರಕಿರಬಹುದು ಅಥವಾ ಅಜ್ಜ ಅಜ್ಜಿಯರ ಪರಂಪರೆಯಿಂದ ಬಂದ ಬಳುವಳಿಯಾಗಿರಬಹುದು. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ರಾಶಿಯ 100ರಲ್ಲಿ 20ರಿಂದ 30% ಜನರಿಗೆ ಇದು ಇಲ್ಲದಿರಬಹುದು. ಆದರೆ ಉಳಿದ 70%ದಷ್ಟು ಕರ್ಕಾಟಕ ರಾಶಿಯವರು ಅಂತಹ ಸ್ಥಿರಾಸ್ತಿಯನ್ನು ಹೊಂದಿರುತ್ತಾರೆ. ಆದಾಗ್ಯೂ ಚಿಕ್ಕ ವಯಸ್ಸಿನಿಂದಲೂ ಈ ರಾಶಿಯವರು ಇತರರ ಮೇಲೆ ಅವಲಂಬಿತರಾಗದೆ ಸ್ವಂತ ಶಕ್ತಿಯ ಮೇಲೆ ಬೆಳೆಯಲು ಮತ್ತು ಸ್ವಂತ ಕಾಲಿನ ಮೇಲೆ ನಿಲ್ಲಲು ಅತೀವ ಆಸಕ್ತಿ ಹೊಂದಿರುತ್ತಾರೆ. ಅಲ್ಲದೆ ಅವರ ಕನಸುಗಳು ಮತ್ತು ಜೀವನದ ಗುರಿಗಳೂ ಯಾವಾಗಲೂ ಉನ್ನತ ಮಟ್ಟದಲ್ಲಿರುತ್ತವೆ. ಅಂದರೆ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಗಳಿಸುವುದು, 10 ಜನರ ಮಧ್ಯೆ ತಮಗೆ ಬೇಕಾದ ಸ್ಥಾನಮಾನವನ್ನು ಪಡೆಯುವುದು, ಗೌರವದಿಂದ ಬದುಕುವುದು ಮತ್ತು ಹಣವನ್ನು ಹೇರಳವಾಗಿ ಸಂಪಾದಿಸುವುದು ಇವರ ಮುಖ್ಯ ಹಂಬಲವಾಗಿರುತ್ತದೆ. ಇವರು ಯಾವಾಗಲೂ ಉನ್ನತ ಶ್ರೇಣಿಯಲ್ಲಿರಬೇಕು ಎಂಬ ಅಪೇಕ್ಷೆ ಹೊಂದಿರುತ್ತಾರೆ ಮತ್ತು ಆ ಆಸೆ ಹಾಗೂ ಭರವಸೆ ಇವರಲ್ಲಿ ಬಹಳ ಹೆಚ್ಚಾಗಿರುತ್ತದೆ. ಅದರಂತೆಯೇ ಇವರು ಎದುರಾಗುವ ಸವಾಲುಗಳನ್ನು ಮತ್ತು ಕಷ್ಟಗಳನ್ನು ಬಹಳ ಕಠಿಣವಾಗಿ ಎದುರಿಸಬೇಕಾಗುತ್ತದೆ. ಇವರು ಒಮ್ಮೆ ಒಂದು ಗುರಿ ನಿಗದಿಪಡಿಸಿದರೆ ಅದನ್ನು ಸಾಧಿಸಿಯೇ ತೀರುತ್ತಾರೆ. ದೊಡ್ಡ ಮನೆ ಕಟ್ಟಿಸುವುದು, ಫಲವತ್ತಾದ ಹೊಲಗಳನ್ನು ಖರೀದಿಸುವುದು, ಐಷಾರಾಮಿ ಕಾರು ಪಡೆಯುವುದು, ಉದ್ಯಮದಲ್ಲಿ ಲಕ್ಷಾಂತರ ರೂಪಾಯಿ ಲಾಭ ಗಳಿಸುವುದು ಮತ್ತು ತಮ್ಮ ಹೆಂಡತಿ ಹಾಗೂ ಮಕ್ಕಳನ್ನು ಅತ್ಯಂತ ಸುಖವಾದ ಸ್ಥಾನದಲ್ಲಿ ನೋಡುವುದು ಇವರ ದೊಡ್ಡ ಕನಸುಗಳಾಗಿವೆ. ಇವರ ಆಲೋಚನೆಗಳು ಆಕಾಶದಷ್ಟು ಎತ್ತರವಿರುತ್ತವೆ ಮತ್ತು ಕನಸುಗಳು ಆಕಾಶದ ಎತ್ತರದಲ್ಲಿದ್ದಾಗ ಜೀವನದಲ್ಲಿ ಎದುರಾಗುವ ಸಣ್ಣಪುಟ್ಟ ತೊಂದರೆಗಳು ಸಹ ಅದಕ್ಕೆ ತಕ್ಕಂತೆ ಅಷ್ಟೇ ಹೆಚ್ಚಾಗಿರುತ್ತವೆ. ತಿಳಿಯದೆ ಏನೂ ಸಾಧ್ಯವಿಲ್ಲ ಎಂಬ ಸತ್ಯ ಅವರಿಗೆ ಚೆನ್ನಾಗಿ ತಿಳಿದಿದೆ. ಇದೆಲ್ಲವೂ ಅವರು ತಮ್ಮ ಕುಟುಂಬದ ಸುಖಕ್ಕಾಗಿ ಸ್ವಇಚ್ಛೆಯಿಂದ ಪಡುವ ಕಷ್ಟವೇ ಹೊರತು ಕೇವಲ ತಮಗೆ ಸಂಬಂಧಿಸಿದ ಜನರಿಗಾಗಿ ಮಾಡುವ ಕೆಲಸವಲ್ಲ. ಆದ್ದರಿಂದ ಎಷ್ಟೇ ಕಷ್ಟವಾದರೂ ಈ ರಾಶಿಯವರು ತಮಗೆ ಬೇಕಾದವರಿಗಾಗಿ ಮತ್ತು ತಾವು ಪ್ರೀತಿಸುವವರಿಗಾಗಿ ತುಂಬಾ ಶ್ರಮಪಡುತ್ತಾರೆ. ಇವರು ಆಕಾಶದ ಎತ್ತರವನ್ನು ಮುಟ್ಟಬೇಕು ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಇವರು ಹಗಲು ಮಾತ್ರವಲ್ಲದೆ ರಾತ್ರಿಯೂ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ.
ಅವರಿಗೆ ಒಮ್ಮೆಯೂ ನೆಮ್ಮದಿಯಾಗಿ ಕುಳಿತು ತಿನ್ನಲು ಸಮಯವಿರುವುದಿಲ್ಲ. ಅವರು ತುಂಬಾ ಕಡಿಮೆ ನಿದ್ರೆ ಮಾಡುತ್ತಾರೆ. ನೀವು ರಾತ್ರಿ ಪೂರ್ತಿ ಅಂದರೆ 12 ಗಂಟೆಯಾದರೂ ಮಲಗಲು ಹೋಗದ ಅಥವಾ ಕೆಲಸದಲ್ಲಿ ಮಗ್ನರಾಗಿರುವ ಸಂದರ್ಭಗಳು ಹಲವು ಇವೆ. ಆ ಸಮಯದಲ್ಲಿ ನಿಮಗೆ ಸರಿಯಾಗಿ ಮಲಗಲು ಕೂಡ ಸಾಧ್ಯವಾಗುವುದಿಲ್ಲ ಮತ್ತು ನೀವು ಬೆಳಿಗ್ಗೆ ಎದ್ದು ಮತ್ತೆ ನಿಮ್ಮ ದೈನಂದಿನ ಕೆಲಸವನ್ನು ಶುರು ಮಾಡುವ ಅಂತಹ ಸನ್ನಿವೇಶಗಳು ಇವೆ. ಆದರೆ ಇವರು ಎಷ್ಟೇ ಒತ್ತಡವಿದ್ದರೂ ಉದ್ವಿಗ್ನರಾಗುವುದಿಲ್ಲ. ಇವರು ಬಹಳ ಪ್ರಶಾಂತವಾಗಿರುತ್ತಾರೆ. ಎಷ್ಟೇ ಕೆಲಸದ ಹೊರೆ ಇದ್ದರೂ ಅದನ್ನು ಅತಿ ಶಾಂತವಾಗಿ ನಿಭಾಯಿಸುತ್ತಾರೆ. ಈ ರಾಶಿಚಕ್ರದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಥವಾ ಹೈಲೈಟ್ ವಿಷಯ ಏನು ಅಂದರೆ ಇವರು ಜನ್ಮಜಾತ ಬುದ್ಧಿವಂತರು. ಈ ರಾಶಿಯವರಿಗೆ ಜಾಣ್ಮೆಯ ವಿಷಯದಲ್ಲಿ ಯಾವುದೇ ತೊಂದರೆ ಇಲ್ಲ. ಮೊದಲನೆಯದಾಗಿ ಇವರಿಗೆ ತೀಕ್ಷ್ಣವಾದ ಬುದ್ಧಿಶಕ್ತಿ ಇದೆ. ಇವರು ಯಾವುದೇ ಕಠಿಣ ಕೆಲಸವನ್ನಾದರೂ ಆತಂಕವಿಲ್ಲದೆ ನಿಧಾನವಾಗಿ ಮತ್ತು ಅಚ್ಚುಕಟ್ಟಾಗಿ ಮಾಡಬಲ್ಲರು. ಜೀವನದ ಹಾದಿ ಏರುಪೇರಾಗುತ್ತದೆ ಎಂಬ ಕಟು ಸತ್ಯ ಇವರಿಗೆ ತಿಳಿದಿದೆ. ಆದ್ದರಿಂದ ಇವರು ಸಂಯಮದಿಂದ ಕೆಲಸ ಮುಗಿಸಿ ಮುಂದೆ ಹೋಗುತ್ತಾರೆ. ಇವರು ಆತುರದಿಂದ ಬಂದು ಹೋಗುವುದು ಅಥವಾ ಗಲಿಬಿಲಿಯಿಂದ ಕೆಲಸಗಳನ್ನು ಮಾಡುವುದಿಲ್ಲ. ನೀವು ಒಂದು ವೇಳೆ ಆತುರಪಟ್ಟರೆ ಅದನ್ನು ಮಾಡಿದ 2ನೇ ದಿನವೇ ಅದರ ಪರಿಣಾಮ ನಿಮಗೆ ಅರ್ಥವಾಗುತ್ತದೆ. ಅಂದರೆ ನೀವು ಹಾಗೆ ಮಾಡಿದರೆ ಒಂದು ದಿನ ಅಡೆತಡೆಗಳು ಬಂದರೂ ಸಹ ನೀವು ಸಾವರಿಸಿಕೊಂಡು ಶಾಂತವಾಗಿ ಹೋಗುತ್ತೀರಿ. ಆದ್ದರಿಂದ ಇವರು ತುಂಬಾ ಬುದ್ಧಿವಂತರು ಮತ್ತು ಯೋಜನೆಯನ್ನು ರೂಪಿಸುವುದರಲ್ಲಿ ನಿಪುಣರು. ಆದರೆ ಕೆಲವೊಮ್ಮೆ ಈ ರಾಶಿಚಕ್ರದವರು ಸಹ ಅತಿಯಾದ ಕೋಪವನ್ನು ಹೊಂದಿರುತ್ತಾರೆ. ಆ ಕ್ಷಣದ ಸಿಟ್ಟಿನಿಂದಾಗಿ ಇವರು ಇತರರನ್ನು ನೋಯಿಸುವ ರೀತಿಯಲ್ಲಿ ಕಟುವಾಗಿ ಮಾತನಾಡುತ್ತಾರೆ. ನೀವು ಇತರರ ಮನಸ್ಸಿಗೆ ಘಾಸಿ ಮಾಡುವಂತೆ ಮಾತನಾಡಿದಾಗ ಶತ್ರುಗಳು ನಿಮ್ಮನ್ನು ನೆನಪಿನಲ್ಲಿಟ್ಟುಕೊಂಡು ನಿಮಗೆ ತೊಂದರೆ ಕೊಡುವ ಅವಕಾಶವಿರುತ್ತದೆ. ಆದ್ದರಿಂದ ನೀವು ಎಷ್ಟೇ ಜಾಣರಾಗಿದ್ದರೂ ಸಹ ನೀವು ಜನರ ಮಧ್ಯೆ ಇರುವಾಗ ಹೆಚ್ಚು ಕೋಪಗೊಳ್ಳದೆ ತಂಪಾಗಿ ಮತ್ತು ಸಮಾಧಾನದಿಂದ ಇರಲು ಪ್ರಯತ್ನಿಸಿ. ನೀವು ಮನೆಯೊಳಗೆ ಎಷ್ಟು ಶಾಂತವಾಗಿರುತ್ತೀರೋ ಅದೇ ರೀತಿ ಹೊರಗಿನವರಿಗೂ ಸೌಮ್ಯವಾದ ಹಾದಿಯಲ್ಲಿ ವಿಷಯಗಳನ್ನು ತಿಳಿಸಿ. ಅಂತಹ ಸಂದರ್ಭದಲ್ಲಿ ಅವರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುವುದಿಲ್ಲ. ಇಲ್ಲದಿದ್ದರೆ ನೀವು ಒಂದು ಉನ್ನತ ಮಟ್ಟದಲ್ಲಿದ್ದರೂ ಮತ್ತು ನಿಮ್ಮ ಆಪ್ತರು ಅಥವಾ ಸಹೋದರರು ಕೆಳಮಟ್ಟದಲ್ಲಿದ್ದರೂ ಸಹ ಅವರು ನಿಮಗೆ ಸರಿಯಾದ ಸಮಯಕ್ಕೆ ಹೊಡೆಯುವ ಅಥವಾ ಮೋಸ ಮಾಡುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನೀವು ಇತರ ವ್ಯಕ್ತಿಗಳ ಜೊತೆ ವ್ಯವಹರಿಸುವಾಗ ಬಹಳ ಜಾಗರೂಕತೆಯಿಂದ ಇರಬೇಕು. ಅಲ್ಲದೆ ಈ ರಾಶಿಚಕ್ರದವರು ಮುಂದಿನ 3 ದಿನಗಳಲ್ಲಿ ಅತಿ ಹೆಚ್ಚಿನ ಕಾರ್ಯನಿರತರಾಗಿರುತ್ತಾರೆ. ದೂರದ ಪ್ರಯಾಣ ಮಾಡುವ ಸಾಧ್ಯತೆಗಳು ಹೆಚ್ಚಿವೆ. ಅಂದರೆ ವಿಮಾನ ಪ್ರಯಾಣ ಮಾಡುವ ಯೋಗವೂ ನಿಮಗಿದೆ. ಈ ರಾಶಿಯವರಿಗೆ ನಾವು ಹೇಳುತ್ತಿರುವ ಜಾತಕದ ಫಲವು ಎಲ್ಲರಿಗೂ ಪೂರ್ಣವಾಗಿ ಅನ್ವಯಿಸುತ್ತದೆ ಎಂದು ನಾವು ಹೇಳಿದ್ದೇವೆ. ಸುಮಾರು 70% ಇದು ನಿಖರವಾಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಹಾದಿ ಒಂದೇ ರೀತಿ ಇರುವುದಿಲ್ಲ. ಆದ್ದರಿಂದ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿರುತ್ತದೆ. ಈ ಕಾರಣದಿಂದ ನಾವು ಹೇಳುವುದು ಎಲ್ಲರಿಗೂ ಅನ್ವಯಿಸುವುದಿಲ್ಲ ಎಂದು ಯಾರೂ ಭಾವಿಸಬೇಡಿ. ಆದರೆ ಪ್ರತಿಯೊಬ್ಬರ ಜೀವನದಲ್ಲಿ ಇದರ ಪ್ರಭಾವ ಬೇರೆ ಬೇರೆಯಾಗಿರುತ್ತದೆ. ಅಲ್ಲದೆ ಮುಂಬರುವ 3 ದಿನಗಳಲ್ಲಿ ಉದ್ಯಮದ ಕೆಲಸಗಳು, ಉತ್ತಮ ವ್ಯವಹಾರದ ವಿಚಾರಗಳು ಅಥವಾ ಯಾವುದೋ ಹೊಸ ಯೋಜನೆಯನ್ನು ಆರಂಭಿಸುವ ಬಗ್ಗೆ ನೀವು ಚಿಂತಿಸುತ್ತೀರಿ. ಕೆಲಸದ ವಿಷಯದಲ್ಲಿ ಏನಾದರೂ ಹೊಸದನ್ನು ಮಾಡಬೇಕು ಎಂಬ ಹಂಬಲದಲ್ಲಿ ಈ ರಾಶಿಯವರು ಇರುತ್ತಾರೆ. ಈ ರಾಶಿಯವರಿಗೆ ಇದಕ್ಕೆ ಸಂಬಂಧಿಸಿದಂತೆ ಸುದೀರ್ಘ ಪ್ರಯಾಣ ಮಾಡುವ ಹೆಚ್ಚಿನ ಅವಕಾಶವೂ ಇದೆ. ಆದ್ದರಿಂದ ಈ ರಾಶಿಯವರು ಪ್ರಯಾಣದ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ದರೆ ನಿಮಗೆ ಏನಾದರೂ ಯೋಜನೆಗಳಿದ್ದರೆ ಅಂತಹ ಪ್ರವಾಸಗಳನ್ನು ಈಗಲೇ ಪೂರ್ಣಗೊಳಿಸಿಕೊಳ್ಳಿ. ಹುಣ್ಣಿಮೆಯ ನಂತರ ಮಾಡುವ ದೀರ್ಘ ಪ್ರಯಾಣಗಳು ನಿಮಗೆ ಅಷ್ಟೊಂದು ಶುಭಕರವಲ್ಲ, ಏಕೆಂದರೆ ಈ ರಾಶಿಯವರಿಗೆ ನಂತರದ ಗಂಟೆಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಈ 3 ದಿನಗಳ ಬಳಿಕ ಈ ರಾಶಿಯವರಿಗೆ ಸಮಯ ಅಷ್ಟು ಚೆನ್ನಾಗಿಲ್ಲ. ಆದ್ದರಿಂದ ನೀವು ಯಾವುದೇ ದೂರದ ಪ್ರಯಾಣ ಮಾಡಬೇಕಿದ್ದರೆ ಅದನ್ನು ಸದ್ಯಕ್ಕೆ ತಪ್ಪಿಸಿ. ಮತ್ತು ನೀವು ನಿಜವಾಗಿಯೂ ಅನಿವಾರ್ಯವಾಗಿ ಹೋಗಲೇಬೇಕೆಂದಿದ್ದರೆ ಮಾತ್ರ ತೆರಳಿ. ಈ ರಾಶಿಯವರು ಮುಂಬರುವ 3 ದಿನಗಳಲ್ಲಿ ವಿಪರೀತ ಕೆಲಸದ ಒತ್ತಡದಲ್ಲಿ ಇರುತ್ತಾರೆ. ಯಾವುದೋ ಒಂದು ದಿನ ಅದು ಮಧ್ಯಾಹ್ನದವರೆಗೆ ಅಥವಾ 1 ಗಂಟೆಯವರೆಗೆ ಅಥವಾ ಸ್ವಲ್ಪ ಸಮಯದವರೆಗೆ ಮಾತ್ರ ಇರಬಹುದು. ಆ ಹಂತದಲ್ಲಿ ಕುಟುಂಬದ ಜೊತೆಗೆ 1-2 ಗಂಟೆಗಳ ಕಾಲ ಸುಂದರ ಸಮಯವನ್ನು ಕಳೆಯಲು ಅವಕಾಶ ದೊರೆಯುತ್ತದೆ. ಅಂದರೆ ನಿಮಗಿಷ್ಟವಾದ ಊಟವನ್ನು ಸಿದ್ಧಪಡಿಸುವುದು, ಅದನ್ನು ಸವಿಯುವುದು ಮತ್ತು ಮನೆಯವರೊಂದಿಗೆ ಹರಟೆ ಹೊಡೆಯುವುದು. ಈ ರಾಶಿಯವರು ತಮ್ಮ ಸಂಸಾರವನ್ನು ಬಹಳ ಚೆನ್ನಾಗಿ ಸಾಕಿಸಲಹುತ್ತಾರೆ. ನೀವು ಎಷ್ಟೇ ಕೆಲಸದಲ್ಲಿ ಮುಳುಗಿದ್ದರೂ ಸಹ ನಿಮ್ಮ ಕುಟುಂಬಕ್ಕೆ ಸ್ವಲ್ಪ ಸಮಯವನ್ನು ಖಂಡಿತವಾಗಿ ನೀಡುತ್ತೀರಿ. ಇವರು ಸಂಸಾರಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಅಗತ್ಯವಿದ್ದರೆ ಇವರು ಸ್ವಲ್ಪ ಹೊತ್ತು ತಮ್ಮೆಲ್ಲಾ ಕೆಲಸಗಳನ್ನು ಬದಿಗಿಟ್ಟು ಯೋಚಿಸುತ್ತಾರೆ. ನಾವು ಎಷ್ಟೇ ದುಡಿದರೂ ಅದು ನಮ್ಮ ಮನೆಯವರಿಗಾಗಿ ಅಲ್ಲವೇ, ಅವರೊಂದಿಗೆ ಜೀವನ ಕಳೆಯದಿದ್ದರೆ ಇನ್ನೇಕೆ ಎಂದು ಭಾವಿಸುತ್ತಾರೆ. ಇವರು ತಮ್ಮ ಕುಟುಂಬದವರ ಜೊತೆ ಜಾಣ್ಮೆಯಿಂದ ಸಮಯ ಕಳೆಯುತ್ತಾರೆ. ಅಂದರೆ ಎಲ್ಲೋ ಪ್ರವಾಸಕ್ಕೆ ಹೋಗುವುದು ಅಥವಾ ಪಾರ್ಕ್ನಲ್ಲಿ ಮಕ್ಕಳೊಂದಿಗೆ ಆಟವಾಡುವುದು, ಆನಂದಿಸುವುದು, ಪ್ರೀತಿಯಿಂದ ಮಾತನಾಡುವುದು,
ನಗುವುದು ಮತ್ತು ಇಂತಹ ಮನಸ್ಸಿಗೆ ಮುದ ನೀಡುವ ಕೆಲಸಗಳನ್ನು ಮಾಡುವುದು. ಅಲ್ಲದೆ ನಾವು ಮೊದಲೇ ಹೇಳಿದಂತೆ ಈ ರಾಶಿಯವರು ದೊಡ್ಡ ಗುರಿಗಳನ್ನು ಇಟ್ಟುಕೊಂಡಿರುತ್ತಾರೆ. ಆದ್ದರಿಂದ ಅವರು ಆ ಗುರಿಗಳನ್ನು ಮುಟ್ಟಲು ಬಯಸಿದಾಗ ಅವರಿಗೆ ಖಂಡಿತವಾಗಿ ಕೆಲವು ಆತಂಕಗಳು ಅಥವಾ ತೊಂದರೆಗಳು ಎದುರಾಗುತ್ತವೆ. ಹಾಗೆಯೇ ಈ ರಾಶಿಯವರು ಭವಿಷ್ಯದ ಬಗ್ಗೆ ಒಂದು ಉತ್ತಮ ಯೋಜನೆಯನ್ನು ಹೊಂದಿರುತ್ತಾರೆ. ಇಲ್ಲದಿದ್ದರೆ ನೀವು ಎಲ್ಲವನ್ನೂ ಮೊದಲೇ ಸರಿಪಡಿಸಿಕೊಳ್ಳದಿದ್ದರೆ ಮತ್ತೆ ಕಷ್ಟಕ್ಕೆ ಸಿಲುಕುವ ಅವಕಾಶವಿರುತ್ತದೆ. ಆದ್ದರಿಂದ ನೀವು ನಿಮ್ಮ ಸುತ್ತಲಿನ 4 ಜನರಿಗೆ ನಗುವ ಅವಕಾಶ ಮಾಡಿಕೊಡುವ ವ್ಯಕ್ತಿಗಳೂ ಆಗಿರುತ್ತೀರಿ. ಹಾಗಾಗಿ ನೀವು ಈಗ ಏನನ್ನಾದರೂ ಮಾಡಲು ಬಯಸಿದರೆ, ಅಂದರೆ ಈಗಲೇ ಮನೆ ಕಟ್ಟಬೇಕು ಅಥವಾ ಈಗಲೇ ಈ ಬೃಹತ್ ಕೆಲಸ ಮಾಡಬೇಕು ಎಂದು ಹಠ ಹಿಡಿಯಬೇಡಿ. ಮುಂದಿನ ವರ್ಷದ ಬಗ್ಗೆ ಯೋಚಿಸಿ, ಅಂದರೆ ಸಾಲದ ಸುಳಿಗೆ ಸಿಲುಕದೆ ಮುಂದಿನ ವರ್ಷ ನಿಮ್ಮ ಹತ್ತಿರ ಪೂರ್ಣವಾಗಿ ಹಣ ಬಂದಾಗ ಯೋಜಿಸಿ. ಅಂತಹ ಅದ್ಭುತ ಅವಕಾಶ ನಿಮಗೆ ದೊರೆಯುತ್ತದೆ. ನೀವು ಈ ರೀತಿಯ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡರೆ ನಿಮ್ಮ ಬದುಕಿನಲ್ಲಿ ಎಂದಿಗೂ ದೊಡ್ಡ ಸಮಸ್ಯೆಗಳು ಬರುವುದಿಲ್ಲ, ಏಕೆಂದರೆ ಜನರು ನಿಮ್ಮ ಪತನವನ್ನು ನೋಡಲು ಹೊಂಚು ಹಾಕಿ ಕುಳಿತಿರುತ್ತಾರೆ. ನೀವು ಜನರ ಮಧ್ಯೆ ತುಂಬಾ ಬುದ್ಧಿವಂತಿಕೆಯಿಂದ ಹಣ ಸಂಪಾದಿಸಿದರೆ ನಿಮಗೆ ಅರಿವಿಲ್ಲದಂತೆ ನಿಮ್ಮ ಮೇಲೆ ನರದಿಷ್ಟಿಯು ಬಹಳ ಹೆಚ್ಚಾಗಿರುತ್ತದೆ. ಜನರು ನಿಮ್ಮ ಅಂದವನ್ನು ಮತ್ತು ನಿಮ್ಮ ಗಳಿಕೆಯನ್ನು ಕಂಡು ಹೊಗಳಿದರೆ ಆ ದೃಷ್ಟಿದೋಷದ ಪ್ರಭಾವವು ತುಂಬಾ ಗಾಢವಾಗಿರುತ್ತದೆ ಮತ್ತು ಆ ಕೆಟ್ಟ ದೃಷ್ಟಿಯಿಂದಾಗಿ ನಿಮಗೆ ಕೆಲವು ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಸಹ ಕಾಡಬಹುದು. ಅಂದರೆ ಇದ್ದಕ್ಕಿದ್ದಂತೆ ಕಾಲು ನೋವು ಬರುವುದು, ತಲೆನೋವು ಕಾಣಿಸಿಕೊಳ್ಳುವುದು, ಶೀತ ಅಥವಾ ಕೆಮ್ಮು ಆಗುವುದು ಇವೆಲ್ಲವೂ ಸಂಭವಿಸುತ್ತವೆ. ಆದರೆ ಇವು ನರದಿಷ್ಟಿಯಿಂದ ಆಗುತ್ತಿವೆ ಎಂದು ನಮಗೆ ಬೇಗ ಅರ್ಥವಾಗುವುದಿಲ್ಲ ಮತ್ತು ನೀವು ಸುಮ್ಮನೆ ಮಾತ್ರೆಗಳನ್ನು ಬಳಸುತ್ತೀರಿ. ಆದ್ದರಿಂದ ನೀವು ಕಾಲಕಾಲಕ್ಕೆ ಮನೆಯಲ್ಲಿ ದೃಷ್ಟಿ ತೆಗೆಸಿಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಇದ್ದರೆ, ಅವರು ಹೆಂಗಸರಾಗಿರಲಿ ಅಥವಾ ಗಂಡಸರಾಗಿರಲಿ, ಅವರಿಂದ ಸ್ವಲ್ಪ ಕಲ್ಲು ಉಪ್ಪು, ಒಣಮೆಣಸಿನಕಾಯಿ ಅಥವಾ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆಸಿದರೆ ಸಾಕು. ನೀವು ಸಾಸಿವೆ ಅಥವಾ ಅಂತಹ ಪದಾರ್ಥಗಳ ಬಗ್ಗೆಯೂ ಗಮನಹರಿಸಬೇಕು. ನಿಮ್ಮ ಮನೆ ಮತ್ತು ಮನೆಯ ಯಜಮಾನನನ್ನು ನೋಡಿ ನಿಮ್ಮ ನೆರೆಹೊರೆಯವರು ಹಾಗೂ ಬಂಧುಗಳು ಅಸೂಯೆಯಿಂದ ನಗುತ್ತಿರುತ್ತಾರೆ. ಅವರು ಹೊರನೋಟಕ್ಕೆ ತುಂಬಾ ಒಳ್ಳೆಯವರಂತೆ ಕಂಡರೂ ಮನಸ್ಸಿನ ಒಳಗಡೆ ನಿಮ್ಮ ನಾಶವನ್ನು ಬಯಸುತ್ತಾರೆ. ಅವರು ನಮ್ಮ ಎದುರು ಬಹಳ ಮಧುರವಾಗಿ ಮಾತನಾಡಬಹುದು, ಆದರೆ ಅವರು ಯಾವಾಗಲೂ ನಮ್ಮ ಪತನವನ್ನೇ ಅಪೇಕ್ಷಿಸುತ್ತಾರೆ. ಅವರು ಯಾವಾಗಲೂ ನಿಮ್ಮ ಸ್ಥಿತಿ ಕಂಡು ಒಳಗೊಳಗೆ ಅಳುತ್ತಿರುತ್ತಾರೆ. ನಿಮ್ಮ ಮುಂದೆ ನಗುತ್ತಾ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಎಂದು ಹೇಳಿ ಹೋದ ಮೇಲೆ ನಿಮಗೆ ಏನಾದರೂ ಕೆಟ್ಟದ್ದಾದರೆ, ಈ ವ್ಯಕ್ತಿಗೆ ಇದು ಬೇಕಿತ್ತು, ಅವತ್ತು ಹಣ ಕೇಳಿದಾಗ ಕೊಡಲಿಲ್ಲ, ಈಗ ಅನುಭವಿಸಲಿ ಎಂದು ಸಂಭ್ರಮಿಸುತ್ತಾರೆ. ನಿಮ್ಮ ಸಂಕಷ್ಟಗಳು ಇತರರಿಗೆ ಹಬ್ಬದಂತೆ ಇರುತ್ತದೆ. ಆದ್ದರಿಂದ ಈ ರಾಶಿಯವರು ಮುಂದಿನ ದಿನಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ದುಷ್ಟಶಕ್ತಿಗಳ ಅಥವಾ ಕೆಟ್ಟ ದೃಷ್ಟಿಯ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಾಗಿರುವುದರಿಂದ ಆ ದೋಷಗಳನ್ನು ನಿವಾರಿಸಿಕೊಳ್ಳಲು ಗೋಮಾತೆಗೆ ಹಣ್ಣು ಹಂಪಲಗಳನ್ನು ತಿನ್ನಿಸುವುದು ಶ್ರೇಷ್ಠ. ನೀವು ಎಲ್ಲಾದರೂ ಹಸುವನ್ನು ಕಂಡರೆ ಅದಕ್ಕೆ ಹಣ್ಣುಗಳನ್ನು ನೀಡಿ. ಯಾರಿಗಾದರೂ ಕ್ಯಾರೆಟ್ ಕೊಡಿಸಿ ಅಥವಾ ಕಪ್ಪು ಎಳ್ಳನ್ನು ದಾನವಾಗಿ ಅರ್ಪಿಸಿ. ರಸ್ತೆಯಲ್ಲಿ ಯಾವುದಾದರೂ ಬಡ ಮಕ್ಕಳಿದ್ದರೆ ಅವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಈ ಪುಣ್ಯದ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮೆಲ್ಲ ಪಾಪಗಳು ಅಥವಾ ದೋಷಗಳು ಕರಗಿ ಹೋಗುತ್ತವೆ. ಹೀಗೆ ಮಾಡುವುದರಿಂದ ನೀವು ಅಪಾರವಾದ ಪುಣ್ಯಫಲವನ್ನು ಪಡೆಯುತ್ತೀರಿ, ನಿಮಗೂ ಅದು ಲಭಿಸುತ್ತದೆ. ಅಲ್ಲದೆ ನಿಮ್ಮ ಮೇಲಿರುವ ದೃಷ್ಟಿದೋಷವೂ ನಿವಾರಣೆಯಾಗುತ್ತದೆ. ಹಾಗೆಯೇ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಮನೆಯಲ್ಲಿ ದೈವದ ಪ್ರಾರ್ಥನೆ ಮಾಡುತ್ತೀರಿ. ನಿತ್ಯವೂ ನಿಮ್ಮ ವ್ಯಾಪಾರ ಮಾಡುವ ಜಾಗದಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ. ಇದರ ಜೊತೆಗೆ ಕೆಲಸದಲ್ಲಿ ಪ್ರಮೋಷನ್ ಅಥವಾ ಬಡ್ತಿ ಸಿಗುವ ಅವಕಾಶಗಳು ನಿಮಗೆ ಗೋಚರಿಸುತ್ತವೆ. ಮುಂಬರುವ 3 ದಿನಗಳಲ್ಲಿ ಈ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಹಣದ ಲಾಭವಾಗಲಿದೆ ಎಂದು ಹೇಳಬಹುದು. ಇದು ತುಂಬಾ ಹೆಚ್ಚಾಗಿರುತ್ತದೆ, ಅಂದರೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಧನಲಾಭ ನಿಮಗೆ ಸಿಗುತ್ತದೆ. ನಿಮ್ಮ ಆಸ್ತಿಪಾಸ್ತಿಗಳ ಬೆಲೆ ಏರಿಕೆಯಾಗುತ್ತದೆ, ಜಮೀನು ಅಥವಾ ಸೈಟ್ ದರ ಹೆಚ್ಚಾಗುತ್ತದೆ, ಜೊತೆಗೆ ಕೆಲಸಗಾರರ ಸಂಬಳದಲ್ಲಿ ಏರಿಕೆ ಕಂಡುಬರುತ್ತದೆ, ಬಡ್ತಿ ಸಿಗುತ್ತದೆ ಮತ್ತು ನೀವು ₹1 ಲಾಭ ಬಯಸುವ ಉದ್ಯಮದಲ್ಲಿ ₹10 ಲಾಭ ದೊರೆಯುತ್ತದೆ. ಇದು ಒಟ್ಟಿಗೆ ಬರುವಂತಹ ಯೋಗ ಎಂದು ಹೇಳಲಾಗುತ್ತದೆ. ಅಂದರೆ ಆಸ್ತಿಗಳ ಮೂಲದಿಂದ ಬರುವ ಆದಾಯವು ಹೆಚ್ಚಾಗಿರುತ್ತದೆ ಮತ್ತು ಇದು ಈ ರಾಶಿಯವರಿಗೆ ಒಂದು ವಿಶೇಷ ರಾಜಯೋಗವಾಗಿದೆ. ಈ ರಾಶಿಯವರ ಹಳೆಯ ಶತ್ರುಗಳು ಸಹ ಈಗ ಮಿತ್ರರಾಗುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ನಿಮ್ಮ ವಿರೋಧಿಗಳು ನಿಮ್ಮ ಜೊತೆ ಕೈಜೋಡಿಸಲಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ರಾಶಿಯವರಿಗೆ ಒಂದು ದೊಡ್ಡ ಜಾಕ್ಪಾಟ್ ಹೊಡೆದಂತಹ ಸುಸಂದೇಶಗಳು ದೊರೆಯುತ್ತವೆ. ಅದೇ ರೀತಿ ವಿದ್ಯಾರ್ಥಿಗಳಿಗೂ ಈ ಸಮಯವು ಅತ್ಯಂತ ಪೂರಕವಾಗಿದೆ. ಆದರೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ತೊಂದರೆ ಅಥವಾ ಕಿರಿಕಿರಿ ಉಂಟಾಗಬಹುದು. ಈ ರಾಶಿಯವರಲ್ಲಿ ಕೆಲವರಿಗೆ ಸಂತಾನ ಭಾಗ್ಯವು ಸ್ವಲ್ಪ ವಿಳಂಬವಾಗಿ ದೊರೆಯುತ್ತದೆ. ಇನ್ನು ಕೆಲವರಿಗೆ ಮಕ್ಕಳಿದ್ದರೂ ಮಕ್ಕಳ ಅತಿಯಾದ ತೂಕ ಅಥವಾ ಅವರ ತುಂಟತನದ ವರ್ತನೆಯಿಂದ ತಂದೆ ತಾಯಿಗೆ ಸ್ವಲ್ಪ ಸತಾಯಿಸುವಿಕೆ ಇರುತ್ತದೆ. ಆದ್ದರಿಂದ ಮಕ್ಕಳಿಲ್ಲದವರಿಗೆ ಇದು ತೂಕದ ಸಮಸ್ಯೆಯಿಂದಲೂ ಇರಬಹುದು.
ಅದಕ್ಕಾಗಿ ನೀವು ಖಂಡಿತವಾಗಿಯೂ ಪೌಷ್ಟಿಕ ಮತ್ತು ಆರೋಗ್ಯಕರವಾದ ಆಹಾರವನ್ನು ಸೇವಿಸಬೇಕು. ನೀವು ಉತ್ತಮ ಆಹಾರ ಕ್ರಮ ಪಾಲಿಸಿದರೆ ಹೇಗೆಯಾದರೂ ಸಂತಾನಫಲ ಸಿಗುತ್ತದೆ. ನೀವು ಹಣ್ಣುಗಳು, ತರಕಾರಿಗಳು ಮತ್ತು ಅಂತಹ ಶುದ್ಧ ಪದಾರ್ಥಗಳನ್ನು ಸೇವಿಸಿ ತೂಕ ಇಳಿಸಿಕೊಂಡರೆ ನಿಮಗೆ ಖಂಡಿತವಾಗಿಯೂ ಮಕ್ಕಳಾಗುತ್ತವೆ. ಅದರ ಬಗ್ಗೆ ಅನಗತ್ಯ ಚಿಂತೆ ಬೇಡ. ಅಲ್ಲದೆ ನಿಮ್ಮ ಮಕ್ಕಳಲ್ಲಿನ ಹಠಮಾರಿತನ ಅಥವಾ ಜಗಳವಾಡುವ ಬುದ್ಧಿಯನ್ನು ಕಡಿಮೆ ಮಾಡಬೇಕೆಂದರೆ ಬೀದಿ ನಾಯಿಗೆ ಬ್ರೆಡ್ ಅಥವಾ ಬಿಸ್ಕತ್ತು ನೀಡಿ ಅಥವಾ ಸ್ವಲ್ಪ ಅನ್ನ ಮತ್ತು ನೀರನ್ನು ಇಡಿ. ಇದರಿಂದ ನಿಮ್ಮ ಮೇಲಿರುವ ದೋಷಗಳು ನಿವಾರಣೆಯಾಗುತ್ತವೆ. ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತವೆ. ನಿಮ್ಮ ಮಕ್ಕಳೊಂದಿಗೆ ನೀವು ಅನುಭವಿಸುತ್ತಿರುವ ಎಲ್ಲಾ ಕಿರಿಕಿರಿಗಳು ನಿಧಾನವಾಗಿ ಮಾಯವಾಗುತ್ತವೆ ಎಂದು ಹೇಳಲಾಗುತ್ತದೆ. ನಾಯಿಗೆ ಆಹಾರ ನೀಡುವುದರಿಂದ ನಿಮ್ಮ ಮಕ್ಕಳು ಸಹ ಆರೋಗ್ಯವಾಗಿರುತ್ತಾರೆ. ನಿಮ್ಮ ಮಕ್ಕಳು ನೀವು ಹೇಳಿದ ಮಾತನ್ನು ಕೇಳಲು ಶುರುಮಾಡುತ್ತಾರೆ ಮತ್ತು ನಿಮ್ಮ ದಾರಿಯಲ್ಲಿ ನಡೆಯುತ್ತಾರೆ. ನಿಮ್ಮ ಜೀವನದ ಎಲ್ಲಾ ಮಜಲುಗಳು ಸುಗಮವಾಗುತ್ತವೆ. ಮನೆಯಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ. ಅದೇ ರೀತಿ ನಿಮ್ಮ ಮನೆಯ ಅಂಗಳದಲ್ಲಿ ತುಳಸಿ ಗಿಡವಿದ್ದರೆ ಆ ಗಿಡದ ಮಣ್ಣು ಅತ್ಯಂತ ಶ್ರೇಷ್ಠವಾದುದು. ನೀವು ಯಾವುದಾದರೂ ಮುಖ್ಯ ಕೆಲಸಕ್ಕೆ ಅಥವಾ ಇಂಟರ್ವ್ಯೂಗೆ ಹೋಗುವಾಗ ಆ ಮಣ್ಣನ್ನು ಸ್ವಲ್ಪ ಮುಟ್ಟಿ ಹಣೆಯ ಮೇಲೆ ತಿಲಕದಂತೆ ಅಥವಾ ಕೈಗೆ ಹಚ್ಚಿಕೊಂಡರೆ ನೀವು ಅಂದುಕೊಂಡ ಕಾರ್ಯವು 100ಕ್ಕೆ 100ರಷ್ಟು ಯಶಸ್ವಿಯಾಗುವ ಸಾಧ್ಯತೆಯಿದೆ. ಏಕೆಂದರೆ ತುಳಸಿ ಮಣ್ಣು ಅತೀ ಪವಿತ್ರವಾದುದು. ನಾಗೇಂದ್ರ ಸ್ವಾಮಿಯ ಹುತ್ತದ ಮಣ್ಣು ಎಷ್ಟು ಪವಿತ್ರವೋ ತುಳಸಿಯ ಮಣ್ಣು ಅಷ್ಟೇ ಶಕ್ತಿಯುತವಾದುದು ಎಂಬ ಸತ್ಯ ನಮಗೆ ತಿಳಿದಿದೆ. ಆದ್ದರಿಂದ ಒಂದು ಚಿಟಿಕೆ ಮಣ್ಣನ್ನು ತೆಗೆದುಕೊಂಡು ಈ ಪರಿಹಾರ ಮಾಡಿದರೆ ಸಾಕು. ಇಂತಹ ಪುಟ್ಟ ಪುಟ್ಟ ಕ್ರಮಗಳನ್ನು ಪಾಲಿಸುವುದರಿಂದ ಖಂಡಿತವಾಗಿಯೂ ನಿಮಗೆ ಉತ್ತಮವಾದ ರಿಸಲ್ಟ್ ಸಿಗುತ್ತದೆ. ಅಲ್ಲದೆ ವಿದೇಶಕ್ಕೆ ಹೋಗಲು ಹಂಬಲಿಸುತ್ತಿರುವ ಈ ರಾಶಿಯವರಿಗೆ ವಿದೇಶ ಪ್ರಯಾಣಕ್ಕೆ ಬೇಕಾದ ಎಲ್ಲಾ ಸೌಕರ್ಯಗಳು ದೊರೆಯುತ್ತವೆ. ಮುಂದಿನ ದಿನಗಳಲ್ಲಿ ಕರ್ಕಾಟಕ ರಾಶಿಗೆ ಎಲ್ಲವೂ ಅನುಕೂಲಕರವಾಗಿರಲಿದೆ. ಅಲ್ಲದೆ ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವ ಈ ರಾಶಿಯ ಯುವಜನತೆಗೆ ಖಂಡಿತವಾಗಿಯೂ ಉದ್ಯೋಗ ಲಭಿಸುತ್ತದೆ. ಮದುವೆಯಾಗದವರಿಗೆ ತಮ್ಮಿಷ್ಟದ ವ್ಯಕ್ತಿಯೊಂದಿಗೆ ವಿವಾಹವಾಗುವ ಯೋಗವೂ ಕೂಡಿ ಬರಲಿದೆ. ಪ್ರೇಮಿಗಳಿಗೆ ಇದು ಸುಸಮಯ. ಈ ವರ್ಷ ರಾಜಕಾರಣಿಗಳಿಗೂ ಸಹ ಎಲ್ಲಾ ಹಂತದಲ್ಲಿ ಜಯ ಸಿಗಲಿದೆ. ನಿಮಗೆ ಸಣ್ಣಪುಟ್ಟ ಅಡೆತಡೆಗಳು ಇದ್ದರೂ ಸಹ ನಿಮ್ಮ ಅದೃಷ್ಟದ ಬಲದಿಂದ ಆ ತೊಂದರೆಗಳು ನಿಮಗೆ ಯಾವುದೇ ದೊಡ್ಡ ಹಾನಿ ಮಾಡುವುದಿಲ್ಲ. ಆದರೆ ನಿಮ್ಮ ಸುತ್ತಮುತ್ತ ಇರುವ ಜನರ ಬಗ್ಗೆ ನೀವು ಬಹಳ ಜಾಗರೂಕರಾಗಿರಬೇಕು ಎಂಬುದನ್ನು ನೆನಪಿಡಿ. ಎಲ್ಲರೂ ನನ್ನವರೇ ಎಂದು ಕುರುಡಾಗಿ ನಂಬಬೇಡಿ ಮತ್ತು ಇತರರ ಮೇಲೆ ಬರುವ ಕೋಪವನ್ನು ಸ್ವಲ್ಪ ನಿಯಂತ್ರಿಸಿಕೊಳ್ಳಿ. ನೀವು ಅವರ ಮುಂದೆ ಸಿಟ್ಟು ಮಾಡದೆ ಏನನ್ನಾದರೂ ಹೇಳಿದರೂ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಸ್ವೀಕರಿಸುವುದಿಲ್ಲ. ಅವರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಆದ್ದರಿಂದ ನೀವು ಇತರರೊಂದಿಗೆ ವ್ಯವಹರಿಸುವಾಗ ಮಾತಿನ ಮೇಲೆ ನಿಗಾ ಇಡಿ. ಆದ್ದರಿಂದ ನೀವು ಯಾವುದೇ ವಿಷಯ ಹೇಳುವಾಗ ಅದನ್ನು ನಯವಾಗಿ ಮತ್ತು ಮಾರ್ಮಿಕವಾಗಿ ಹೇಳಿ. ಯಾರೊಂದಿಗೂ ಅತಿಯಾಗಿ ಮಾತನಾಡಬೇಡಿ ಅಥವಾ ಅತಿಯಾಗಿ ಹತ್ತಿರವಾಗಬೇಡಿ. ಈ ಸಣ್ಣಪುಟ್ಟ ಮುನ್ನೆಚ್ಚರಿಕೆಗಳನ್ನು ನೀವು ಪಾಲಿಸಬೇಕು ಎಂದು ನೀವು ಈಗ ಅರ್ಥಮಾಡಿಕೊಂಡಿದ್ದೀರಿ. ಕರ್ಕಾಟಕ ರಾಶಿಗೆ ಮುಂದಿನ 3 ದಿನಗಳು ಹೇಗಿರಲಿವೆ? ನಾವು ಹೇಳಿದ ಈ ಸಲಹೆಗಳಂತೆ ನೀವು ನಡೆದರೆ ಮುಂಬರುವ ದಿನಗಳಲ್ಲಿ ಎಲ್ಲವೂ ನಿಮಗೆ ಶುಭದಾಯಕವಾಗಿರುತ್ತದೆ. ನಿಮ್ಮ ಬದುಕು ಸಂಪೂರ್ಣವಾಗಿ ಒಂದು ಹೊಸ ರೂಪ ಪಡೆಯಲಿದೆ. ಇದರರ್ಥ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಬದಲಾವಣೆಗಳು ಘಟಿಸಲಿವೆ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.